ಮೈಸೂರಿನ ಕ್ರಾಫ್ಟ್ ಕಲಾವಿದ ಶಿಕ್ಷಕ ಎಸ್ಎಫ್ ಹುಸೇನಿ ಇವರ ಸಹಯೋಗದಲ್ಲಿ ಮುದಗಲ್ ಪಟ್ಟಣದ ಸಮೀಪ ಜನತಾಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕಲಾ ಕೌಶಲ ಕಲಿಕಾ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಶಿಕ್ಷಕ ಗುರುಬಸಪ್ಪ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದರು. ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳು ಇರುತ್ತೆ. ಶಿಕ್ಷಕರು ಅವುಗಳನ್ನು ಹೊರತೆಗೆಯುವ ಕೆಲಸ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಬೇಕು. ಅದರಂತೆ ಶಾಲೆಯಲ್ಲಿ ಮಕ್ಕಳಲ್ಲಿ ಕ್ರಾಫ್ಟ್ ಕಲಿಕಾ ಕಾರ್ಯಾಗಾರ ನಡೀತಾ ಇರುವುದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಲಿ ಎಂದಿದ್ದಾರೆ. ನಂತರ ಸಹ ಶಿಕ್ಷಕ ಮೌನೇಶ್ ಆಚಾರ್ ಮಾತನಾಡಿ, ಮೂಲ ಮೈಸೂರು ವಾಸಿಯಾಗಿರುವ ಎಸ್ಎಫ್ ಹುಸೇನಿ ಅವರ 25 ವರ್ಷಗಳ ಕಲಾ ಅನುಭವದ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಸಹ ಶಿಕ್ಷಕ ರವಿಕುಮಾರ್, ಅತಿಥಿ ಶಿಕ್ಷಕಿಯರು ಆದ ಜ್ಯೋತಿ ಹುಡೇತ್, ಕುಮಾರಿ ಗೀತಾ ಗೌಡಪ್ಪನವರ ಉಪಸ್ಥಿತರಿದ್ದರು. ಫಸ್ಟ್ ಕೇಳ್ಕೊಳ್ಳಿ, ಈ ಕಾಗದವನ್ನ ನಾನು ಮಧ್ಯಕ್ಕೆ ಉದ್ದುದಕ್ಕೆ ಮಾಡಿಕೊಳ್ಳಿ. ಕರೆಕ್ಟ್ ಆಗಿ ಒಮ್ಮೆ ಕೈ ಬೆರಳಿಂದ ಈ ಬೆರಳಿನ ತುದಿಯಿಂದ ಒಂದ್ಸತಿ ಇದರ ಸ್ವೀಸಿಂಗ್ ಅಂತ ಹೇಳ್ತೀವಿ. ಇದು ಏನಿದೆ ವೈಜ್ಞಾನಿಕವಾಗಿ ನಾವು ಈ ಬೆರಳ ತುದಿಗೆ ಯಾವುದು ಸ್ಪರ್ಶ ಜಾಸ್ತಿ ಆಗುತ್ತೆ ಅದು ನಮಗೆ ಚಿಕಿತ್ಸೆ ತರ ಫಿಸಿಯೋಥೆರಪಿ ತರ ವರ್ಕ್ ಮಾಡುತ್ತೆ ಅಂತ. ಅಂದ್ರೆ ನಮ್ಮ ನರಮಂಡಲ ಆಗಲಿ ಇದರಲ್ಲಿ ಆರೋಗ್ಯಕರ ಆಗ್ತದೆ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಇದನ್ನ ಇದು ನಾವು ಮಡ್ಚಿದೀವಲ್ವಾ, ಇಲ್ಲಿ ಜಾಯಿಂಟ್ ಇದೆಯಲ್ಲ, ಇದನ್ನ ನಾವು ಲಿಂಕಿಂಗ್ ಪ್ಲೇಸ್ ಅಂತ ಹೇಳ್ತೀವಿ. ಅಂದ್ರೆ ಜೋಡಣೆಯ ಭಾಗ. ಏನೇಳಿ ಇದು ಓಪನ್ ಇದೆಯಲ್ಲ, ಈಗ ಎರಡು ಓಪನ್ ಆಗುತ್ತಲ್ವಾ, ಇದು ಕತ್ತರಿಸುವ ಭಾಗ, ಕಟಿಂಗ್ ಪ್ಲೇಸ್ ಅಂತ. ಕತ್ತರಿಸುವ ಭಾಗ ಗೊತ್ತಾಯ್ತಾ? ಇದು ಜೋಡಣೆಯ ಭಾಗ. ನಾವು ಪುಸ್ತಕವನ್ನ ಹೇಗಿದ್ದೀವಿ ಆಯ್ತು ನಾವು ಪುಸ್ತಕವನ್ನು ಹೇಗಿರ್ತೀವಿ, ಎಡಭಾಗದಲ್ಲಿ ಕ್ಲೋಸ್ ಇದೆ, ಬಲಭಾಗದಲ್ಲಿ